ಕಡಂಗ ಯೂತ್ ಕ್ಲಬ್ ವತಿಯಿಂದ ಕಡಂಗ ಪ್ರೀಮಿಯರ್ ಲೀಗ್ ಕೆಸರುಗದ್ದೆ ಕಾಲ್ಚೆಂಡು ಕ್ರೀಡಾಕೂಟ ಮತ್ತು ವಾಲಿಬಾಲ್ ಕ್ರೀಡಾಕೂಟವೊಂದ ಅರಂಬೇರಿ ಗ್ರಾಮದ ಪೂಳಂಡ ಪೂವಯ್ಯ ಸಹೋದರರು ಮತ್ತು ಪಿ.ಬಿ. ಜೋಯಪ್ಪ ಅವರ ಗದ್ದೆಯಲ್ಲಿ ಶನಿವಾರ ಮತ್ತು ಭಾನುವಾರ ನಡೆಸಲಾಯಿತು. ಕ್ರೀಡಾಕೂಟದಲ್ಲಿ ಕಡಂಗ ಮತ್ತು ಸುತ್ತಮುತ್ತಲಿನ 150ಕ್ಕಿಂತಲೂ ಹೆಚ್ಚು ಕ್ರೀಡಾಪಟುಗಳು ಪಾಲ್ಗೊಂಡು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಉದ್ಘಾಟನೆಯಿಂದ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾದ ಸುಬೀರ್ ನೆರವೇರಿಸಿದರು. ಕ್ರೀಡಾಕೂಟದ ಫುಟ್ಬಾಲ್ ಪಂದ್ಯಾಟದಲ್ಲಿ 12 ತಂಡಗಳು ಪಾಲ್ಗೊಂಡವು. ಸೆಮಿಫೈನಲ್ ಹಂತದಲ್ಲಿ ಗನ್ನರ್ಸ್ ತಂಡವನ್ನು ಮಣಿಸಿ ಸಿಟಿ ಬ್ರದರ್ಸ್ ತಂಡ ಫೈನಲ್ ಪ್ರವೇಶಿಸಿತು. ಎರಡನೇ ಸೆಮಿಫೈನಲ್ ಪಂದ್ಯಾಟದಲ್ಲಿ ಚೆಮ್ಮೀನ್ ಎಫ್ಸಿ ತಂಡವನ್ನು ಮಣಿಸಿ ಬರಗೂರು ತಂಡ ಫೈನಲ್ ಪ್ರವೇಶಿಸಿತು. ಫೈನಲ್ ರೋಚಕ ಪಂದ್ಯಾಟದಲ್ಲಿ ಫೀಲ್ಡ್ನಲ್ಲಿ ಗೋಲು ದಾಖಲಾಗದೆ ಪೆನಾಲ್ಟಿ ಶೂಟೌಟ್ನಲ್ಲಿ ಜೀನಾಸ್ ಅವರ ಒಂದು ಗೋಲು ಗಳಿಕೆಯ ಮೂಲಕ ಬರಗೂರು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಬೆಂಗಳೂರಿಂದ ನಾವು ಕೊಡಗು ಟ್ರಿಪ್ ಬಂದಿದ್ದೀವಿ. ಬರೋ ದಾರಿಯಲ್ಲಿ ವಿರಾಜಪೇಟೆ ನಿಯರ್ ಬೈ ಗದ್ದೆ ಕ್ರೀಡಾಕೂಟ ಟಿ ವಿನಲ್ಲಿ ಮೊಬೈಲಲ್ಲಿ ವಿಡಿಯೋಸ್ ನೋಡ್ತಿದ್ವಿ. ಬಟ್ ಲೈವಲ್ಲಿ ನೋಡೋಕ್ಕೆ ತುಂಬ ಮಜಾ ಇದೆ. ಒಂದು ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ ತುಂಬ ಚೆನ್ನಾಗಿದೆ. ಈ ಗ್ರಾಮೀಣ ಪ್ರತಿ ಕ್ರೀಡೆಗಳು ಹೇಗಿರುತ್ತೆ ಅಂದರೆ ಈ ಥರ ಮಜಾ ಕೊಡಬೇಕು. ಯಾಕಂದರೆ ಹಳ್ಳಿ ಕ್ರೀಡೆಗಳು ಮತ್ತು ಕ್ರೀಡಾಪಟುಗಳು ಅವ್ರನ್ನ ಪ್ರೋತ್ಸಾಹಕ್ಕೆ ಮತ್ತೊಂದು ಮಾಡೋದಕ್ಕೆ ನಮ್ಮದು ಸಹ ಬೆಂಗಳೂರು ನಿಯರ್ ಬೈ ಬೆಂಗಳೂರು ಸಿಟಿ ಅನ್ಬೋದು ಅಷ್ಟೇ. ಬಟ್ ಈ ಗ್ರಾಮೀಣ ಕ್ರೀಡೆಗಳು ಒಂಥರ ಖುಷಿ. ಯಾಕಂದರೆ ಅದು ಆಡೋದಕ್ಕೆ ಮತ್ತು ನೋಡೋದಕ್ಕೆ ಒಂಥರ ಖುಷಿಯಾಗಿರುತ್ತೆ. ಈ ಗ್ರಾಮೀಣ ಪ್ರತಿಭೆಗಳು ಇದೇ ಥರ ಬೆಳಿಬೇಕು. ಇದು ರಾಷ್ಟ್ರ ಮಟ್ಟದಲ್ಲೂ ವಾಲಿಬಾಲ್ ಇಲ್ಲ ಮತ್ತು ಉನ್ನತವಾಗಿ ಸಾಗಲಿ. ಕೊಡಗು ಜಿಲ್ಲೆಯಲ್ಲಿ ವರ್ಷದಲ್ಲೊಮ್ಮೆ ಮಳೆಗಾಲದಲ್ಲಿ ನಡೆಯುತ್ತಿರುವಂತಹ ಕೆಸರುಗದ್ದೆ ಕ್ರೀಡಾಕೂಟ ಕೊಡಗು ಜಿಲ್ಲೆಯ ವಿವಿಧೆಡೆಯಿಂದ ಪಾಲ್ಗೊಳ್ಳುವಂತಹ ಕ್ರೀಡಾಪಟುಗಳೆಲ್ಲ ವರ್ಷ ಇಲ್ಲಿ ಕ್ರೀಡೆ ನಡೆಯುತ್ತಾ ಇದೆ. ಈ ವರ್ಷ ಕಡಂಗದ ಕ್ರೀಡಾಪಟುಗಳಿಗೆ ಮಾತ್ರ ಅಳವಡಿಸಿದಂತಹ ಒಂದು ಕ್ರೀಡೆಯಾಗಿದೆ ಈ ಕೆಸರುಗದ್ದೆ ಕ್ರೀಡಾಕೂಟ. ಅದರಲ್ಲಿ ಫುಟ್ಬಾಲ್ ಇದೆ, ವಾಲಿಬಾಲ್ ಇದೆ. ಅನೇಕ ಕ್ರೀಡಾಪಟುಗಳು ನಿನ್ನೆಯಿಂದ ಈ ಒಂದು ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಇದೀಗ ನಡೆದಂತಹ ಪಂದ್ಯಾಟದಲ್ಲಿ ಜಯಶೀಲರಾಗಿದ್ದಂತಹ ತಂಡವಾಗಿದೆ ನಾವು ಚೆಮ್ಮೀನ್ ಎಫ್ಸಿ. ಎಲ್ಲ ಕ್ರೀಡಾಪಟುಗಳಿಗೂ ಕ್ರೀಡಾಭಿಮಾನಿಗಳು ನಮ್ಮನ್ನು ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 12 ವರ್ಷದಿಂದ 60 ವರ್ಷ ತನಕ ಇರುವಂತಹ ಕ್ರೀಡಾಪಟುಗಳು ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದೆ. ಸ್ಥಳೀಯರಾದಂತಹ ಕ್ರೀಡಾಪಟುಗಳು 12 ತಂಡಗಳು 150ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾಲಿಬಾಲ್ ಪಂದ್ಯಾಟದಲ್ಲಿ ಬಲಿಷ್ಠ ಎಬಿಆರ್ ತಂಡವನ್ನು ಮಣಿಸಿ ಬಿಲಾಲ್ ಎಫ್ಸಿ ತಂಡ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿತು. ಉತ್ತಮ ಆಟಗಾರ ಪ್ರಶಸ್ತಿಯನ್ನು ಆಶಿಕ್ ಹಾಗೂ ಉತ್ತಮ ಗೋಲ್ ಕೀಪರ್ ಆಗಿ ರಾಫಿ ಹಾಗೂ ಆಕರ್ಷಕ ಆಟಗಾರನಾಗಿ ಸಜೀರ್ ಸಿಟಿ ಬ್ರದರ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸಮಾಜ ಸೇವಕರಾದ ಕೋಡಿರ ಡಾಲಿ ಸುಬ್ರಹ್ಮಣ್ಯವರು ಮಾತನಾಡಿ, ಗ್ರಾಮೀಣ ಮಟ್ಟದಲ್ಲಿ ಇಂತಹ ಕ್ರೀಡೆಗಳು ಹೆಚ್ಚು ಹೆಚ್ಚು ಮೂಡಿಬರಲಿ ಹಾಗೂ ಕ್ರೀಡೆಗೆ ನಮ್ಮ ಎಲ್ಲ ರೀತಿಯ ಸಹಾಯ ಸಹಕಾರ ಇದೆ ಎಂದರು. ಕಾರ್ಯಕ್ರಮದಲ್ಲಿ ಇಕ್ಬಾಲ್, ಜಕರಿಯಾ, ಮುನೀರ್, ಕುಂಜಿ ಮೊಹಮ್ಮದ್, ನಾಫಿ, ಲತೀಫ್, ಜುನೈದ್ ಕೆಎಂ, ಜಾಫರ್, ಅಜ್ಮಲ್, ಸಹದ್, ನಿಜಾಮುದ್ದೀನ್, ಸಾಬೀರ್ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ. ವಾಲಿಬಾಲ್ ಪಂದ್ಯಾಟದಲ್ಲಿ ಒಂದು ಕ್ವಾರ್ಟರ್ ಫೈನಲ್
ಪಂದ್ಯವು ಉಳಿದಿದೆ. ಅದಕ್ಕಾಗಿ ಬಕ್ ಬಾಯ್ಸ್ ಹಾಗೂ ಇಂದ್ರ ಫ್ರೆಂಡ್ಸ್ ತಮ್ಮ ತಯಾರಿಯನ್ನು